ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2-3 ಡೇಸ್ ಆಗಿತ್ತು ಫ್ರೆಂಡ್ಸ್ ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ವಿ. ಇವಾಗ ಇನ್ನೇನು ಹತ್ತಿರ ಬಂದು ಒಂದು 15 ಡೇಸ್ ಇದೆ. ಇವತ್ತು ಡೇಟ್ ಬಂದು Jan 5. ಮದುವೆ ಇರೋದು 21st 22 ಕರೆಕ್ಟಾಗಿ ಇನ್ನು 15 ಡೇಸ್ ಇದೆ. ಸ್ವಲ್ಪ ಪ್ರಿಪ್ರೇಷನ್ಸ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಾನು 2-3 ಡೇಸಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ನಾನು ಅಪ್ಲೋಡ್ ಮಾಡಿರೋದೇ ಒಂದು ನ್ಯೂ ಇಯರ್ ವ್ಲಾಗ್ ಅನಿಸುತ್ತೆ. ರಮ್ಯಾಕ್ಕ ಅವ್ರ ಮನೆಗೆ ಹೋಗಿದ್ವಲ್ಲ ಅದು. ನಮ್ಮ ಮನೇಲೂ ಅಷ್ಟೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಇನ್ವಿಟೇಷನ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 30-40% ಎಲ್ಲ ಕವರ್ ಮಾಡ್ತಾಯಿದ್ದಾರೆ ಇನ್ವಿಟೇಷನ್ ಕೊಡೋದು. ಶಿವು ಅವರು ಅಷ್ಟೇ ಆಲ್ಮೋಸ್ಟ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಅಂತಂದರೆ ನ್ಯೂ ಇಯರಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವರು ನಿನ್ನೆ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಸ್ಯಾಟರ್ಡೇ ವರ್ಕ್ ಮುಗಿಸ್ಕೊಂಡು ಬಂದಿದ್ದರು. ಆವಾಗ ಊರಿಗೆ ಹೊಟ್ಟೋದ್ರು. ಅಲ್ಲಿ ಸಂಡೇ ಹಾಲಿಡೇ ಇರುತ್ತಲ್ಲ, ಅಲ್ಲೇ ಸ್ವಲ್ಪ ಕವರ್ ಮಾಡಿಬಿಡೋಣ ಊರಲ್ಲೇ, ಅಲ್ಲೇ ಹಾಲ್ಟಾಗಿ ಇವತ್ತು ಸಂಡೇ ಅಲ್ಲೇ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಅವರು ಮತ್ತು ಅಮ್ಮ ಇಬ್ಬರು ಹೋಗಿದ್ದಾರೆ. ಮೇ ಬಿ ಇವತ್ತು ಈವ್ನಿಂಗ್ ಎಷ್ಟೊತ್ತಾದರೂ ಬರ್ಬೋದು ಅನಿಸುತ್ತೆ. ಕಾಲ್ ಮಾಡಿದ್ದೆ, ಅವರು ಇನ್ನೂ ಮುಗಿಸಿಲ್ಲ. ಎಷ್ಟೊತ್ತಾದರೂ ಇವತ್ತು ಮುಗಿಸ್ಬಿಟ್ಟೆ ಹೊರಡೋದು ಅಂತ ಹೇಳಿದ್ದಾರೆ. ಒಂದು 9-10 ಎಷ್ಟೊತ್ತಾದರೂ ನೈಟ್ 9-10 ಆದರೂ ಹೊರಡ್ತೀವಿ ಮುಗಿಸ್ಬಿಟ್ಟು ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಇವಾಗಲಿಂದನೇ ಲೀವ್ ಹಾಕ್ಕೊಳಕ್ಕಾಗಲ್ಲ ಡ್ಯೂಟಿಗೆ. ಅದಕ್ಕೆ ಯಾವಾಗ ರಜಾ ಸಿಗುತ್ತೆ ಆವಾಗ ಅವರು ಹೋಗಿ ಸ್ವಲ್ಪ ದೂರ ಎಲ್ಲಿದೆ ಅವ್ರೂರ ಕಡೆ ಸುತ್ತಮುತ್ತ ಕೊಡೋದು ಯಾವ್ದ್ಯಾವ್ದಿದೆ ಅಲ್ಲೆಲ್ಲ ಕೊಟ್ಬಿಟ್ಟು ಬರ್ತಾರೆ. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಟೈಮ್ ಬಂದು 10 o'clock. ಇವಾಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಒಂದಷ್ಟು ಬ್ಲೌಸ್ನ ಸ್ಟಿಚಿಗೆ ಕೊಟ್ಟಿದ್ದೆ, ಅದು ಇವಾಗ ರೆಡಿಯಾಗಿದೆ. ಮಾರ್ನಿಂಗ್ ತಾನೇ ಇಸ್ಕೊಂಬಂದೆ. ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನಾನು 4-5 ಡೇಸ್ ಬ್ಯಾಕ್ ಅಷ್ಟೇ ನಾನು ಈ ಬ್ಲೌಸ್ನ ಕೊಟ್ಟಿದ್ದು. ಒಂದು 3-4 ಬ್ಲೌಸ್ ಕೊಟ್ಟಿದ್ದೆ. ಅದರಲ್ಲಿ ಒಂದು ಇನ್ನೂ ರೆಡಿ ಆಗಬೇಕು. 3 ವಾಪಸ್ ಕೊಟ್ಟಿದ್ದಾರೆ. ಸೊ ವೇರ್ ಮಾಡೆಲ್ಲ ನೋಡಿದ್ದೀನಿ, ಕರೆಕ್ಟ್ ಫಿಟ್ಟಿಂಗ್ ಇದೆ. ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಸ್ಯಾರಿ ನಿಮಗೆ ಮುಂಚೆನೇ ಒಂದು ವ್ಲಾಗಲ್ಲಿ ತೋರಿಸಿದ್ದೆ. ಮದುವೆ ಆದಮೇಲೆ ಯೂಸ್ ಆಗೋವಂಥ ಸ್ಯಾರಿ. ಮದುವೆಗೂ ಮುಂಚೆನೂ ಯೂಸ್ ಆಗುತ್ತೆ, ಏನಕ್ಕಾದರೂ ಹಾಕೊಬೋದು ಅಂತ ತೊಗೊಂಡಿದ್ದೆ ಅಂತ. ಅದು ಸ್ಟಿಚಿಗೆ ಕೊಟ್ಟಿರಲಿಲ್ಲ, ಮನೇಲೇ ಇತ್ತು. ರೀಸೆಂಟಾಗಿ ಒಂದು 4-5 ಡೇಸ್, ಒನ್ ವೀಕ್ ಬ್ಯಾಕ್ ತೊಗೊಂಡೋಗಿ ಕೊಟ್ಟಿದ್ದೆ. ಸ್ವಲ್ಪ ಬೇಗ ಸ್ಟಿಚ್ ಮಾಡಿಕೊಡಿ ಅಂತ ಮನೆ ಹತ್ರನೇ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದು ಸ್ವಲ್ಪ ಡಾರ್ಕ್ ಎಲ್ಲೋಗೆ ಗ್ರೀನ್ ಬಾರ್ಡರ್ ಬಂದಿದೆ. ಇದಕ್ಕೆ ಬ್ಲೌಸ್ ಬಂದು ಫುಲ್ ಗ್ರೀನ್ ಬಂದಿದೆ ನೋಡಿ, ಫುಲ್ಲು ಗ್ರೀನ್ ಬಂದಿದೆ. ನಾನು ಎಲ್ಲದಕ್ಕೂ ಇವಾಗ ಫುಲ್ ಸ್ಲೀವ್ಸೇ ಹೇಳ್ಬಿಟ್ಟಿದ್ದೆ. ಯಾಕಂದರೆ ಲಾಸ್ಟ್ ಟೈಮು ಒಂದು 4-5 ಫ್ಯಾನ್ಸಿ ಸ್ಯಾರಿ ಇತ್ತು, ಅದನ್ನು ನಾನು ಹಾಫ್ ಸ್ಲೀವ್ಸ್, ಮೆಗಾ ಸ್ಲೀವ್ಸ್ ಅಲ್ಲ, ಒಂದು ಮೀಡಿಯಮ್ ಹಾಫ್ ಸ್ಲೀವ್ಸ್ ಕೊಟ್ಟಿದ್ದೆ. ಇದಕ್ಕೆ ನಾನು ಫುಲ್ ಸ್ಲೀವ್ಸೇ ಮಾಡಿಸ್ಬಿಟ್ಟಿದ್ದೀನಿ. ಇದು ಬ್ಯಾಕ್ ನೆಕ್ ಈ ಥರ ಸ್ವಲ್ಪ ರೌಂಡ್ ಶೇಪ್ ಇಡ್ಸಿದ್ದೀನಿ, ಒಂಥರ ಚೆನ್ನಾಗಿರುತ್ತೆ ಅಂತ. ನಾನು ಹೇಗೆ ಹೇಳಿದ್ನೋ ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ವೇರ್ ಮಾಡಿದ್ರೆ ಇನ್ನೂ ತುಂಬ ಫಿಟ್ಟಾಗಿ ಕರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಯಾವ ಸ್ಯಾರಿ ಅಂದರೆ, ಈ ಸ್ಯಾರಿ ಅಂತೂ ಸೂಪರಾಗಿ ಕಾಣಿಸ್ತಿತ್ತು. ವೇರ್ ಮಾಡಿ ನೋಡಿದೆ. ನೋಡೋಣ ಯಾವಾಗಾದರೂ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಈ ಸ್ಯಾರಿ. ಇದಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಸ್ಯಾರಿ. ವೇರ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡ್ತಾ ಇದ್ರಲ್ಲ, ಇದು ಒಂಥರ ಬ್ಲೂ ವಿತ್ ರಾಮ ಗ್ರೀನ್ ಅನಿಸುತ್ತೆ. ತುಂಬ ಬ್ಲೂನೂ ಅಲ್ಲ. ಇದಕ್ಕೆ ಬ್ಲೌಸ್ ಬಂದು ಇದಕ್ಕೂ ಅಷ್ಟೇ ಫುಲ್ ಸ್ಲೀವ್ಸ್ ಹೇಳಿದ್ದೆ. ಇದಕ್ಕೆ ಬ್ಯಾಕ್ ನೆಕ್ ಬಂದು ಈ ಥರ ಶೇಪ್ ಹೇಳಿದ್ದೀನಿ. ಈ ಥರ ಶೇಪ್ ಹೇಳಿದ್ದೆ. ಇದು ಸ್ವಲ್ಪ ಸಿಂಪಲಾಗಿರಲಿ ಅಂತ ನಾನು ಈ ಥರ ಹೇಳಿದ್ದೆ. ಇದು ಅಷ್ಟೇ ಕರೆಕ್ಟು ಫಿಟ್ಟಿಂಗ್ ಇದೆ. ನನಗೊಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಮ್ಮ ಮನೆ ಹತ್ರನೇ ಈ ಥರ ಸಿಂಪಲ್ ಸ್ಯಾರಿ ಎಲ್ಲ ಇಲ್ಲೇ ಕೊಟ್ಕೊತಿದ್ದೆ ಮೊದಲೆಲ್ಲ, ಮಮ್ಮಿದು ನಂದು ಎಲ್ಲ ಅಡ್ಜಸ್ಟ್ ಆಗಿತ್ತಲ್ಲ. ಸೊ ಇದನ್ನು ಅಲ್ಲೇ ಕೊಟ್ಟೆ. ಮತ್ತು ನೆಕ್ಸ್ಟು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಪಿಂಕ್ ಸ್ಯಾರಿ. ಇದು ನಿಮಗೆ ಆ್ಯಕ್ಚುಲಿ ತೋರಿಸಿರಲಿಲ್ಲ ಈ ಸ್ಯಾರಿನ. ಇದು ರೀಸೆಂಟಾಗಿ ಮಮ್ಮಿ ರಿಲೇಟಿವ್ಸ್ಗೆ ಸ್ಯಾರಿ ತೊಗೊಂಬರೋಕ್ಕೆ ಹೋಗ್ತಾಯಿದ್ರು ಅಂತ ಹೇಳಿದ್ನಲ್ಲ, ಆವಾಗ ಮಮ್ಮಿ ತೊಗೊಂಬಂದಿದ್ದು ಇದು ಸ್ಯಾರಿ.
ಇದು ಮಮ್ಮಿನೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನಾನು ಹೇಳಿದೆ ಅಲ್ವಾ, HBR ಸಿಲ್ಕ್ಸ್ ಅಂತ ಇದೆ ಸಂಗಮ್ ಥಿಯೇಟರ್ ಬ್ಯಾಕ್ ಸೈಡು, ಅಲ್ಲಿ ತೊಗೊಂಡಿದ್ದು ಈ ಸ್ಯಾರಿ. ಎಷ್ಟು ಸಾಫ್ಟಾಗಿದೆ ಅಂತಂದರೆ ಸಖತ್ತಾಗಿದೆ. ಮೆಟೀರಿಯಲ್ ಅಷ್ಟೇ ಸಖತ್ತಾಗಿದೆ. ಇದ್ರ ಪ್ರೈಸ್ ಬಂದು ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಇದು, ಬಟ್ ಇದ್ರ ಪ್ರೈಸ್ ಬಂದು 950 ಇದು. ತುಂಬ ಚೆನ್ನಾಗಿದೆ ಸ್ಯಾರಿ. ಕಲರು ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಇಲ್ಲಿ ಮಧ್ಯ ಮಧ್ಯ ಫ್ಲವರ್ ಡಿಸೈನ್ಸು ಅದು ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಫುಲ್ ಸ್ಲೀವ್ಸೇ ಇಡ್ಸಿದ್ದೀನಿ, ಮೂರಕ್ಕೂ ಫುಲ್ ಸ್ಲೀವ್ಸೇ ಇಡ್ಸಿದ್ದೀನಿ. ಬಟ್ ಬ್ಯಾಕ್ ನೆಕ್ ಸ್ವಲ್ಪ ಡಿಫ್ರೆಂಟಾಗಿದೆ. ಬ್ಯಾಕ್ ನೆಕ್ ಈ ಥರ ಇದೆ. ಈ ಸ್ಯಾರಿ ಮುಂಚೆ ನಿಮಗೆ ತೋರಿಸಿರ್ಲಿಲ್ಲ, ತೊಗೊಂಬಂದಿದ್ದೆ ರೀಸೆಂಟಾಗಿ. ಮಮ್ಮಿ ಇಷ್ಟಪಟ್ಟು ತೊಗೊಂಡ್ರು. ಮಮ್ಮಿ ನೀನೇ ಇಟ್ಕೊ, ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ನಾನು ಇನ್ನೊಂದು ತೊಗೊತೀನಿ ಅಂತ ಅವ್ರು ನನಗೆ ಕೊಟ್ಟರು. ಇದಿಷ್ಟು ಬ್ಲೌಸ್ ರೆಡಿಯಾಗಿದೆ. ಇನ್ನು ಮೋತಿ ಫ್ಯಾಷನ್ ಅವರು ಬ್ಲೌಸ್ ರೆಡಿಯಾಗಿದೆ, ಈಸ್ಕೊಳಕ್ಕೆ ಬನ್ನಿ ಅಂತ ಹೇಳಿದರು. ಇವತ್ತು ಹೋಗಬೇಕು, ಆದರೆ ಇವತ್ತು ಹೋಗ್ತೀನಿ, ಇಲ್ಲ ನಾಳೆ ಹೋಗಬೇಕು. ಹಾಗೆ ಫ್ರೆಂಡ್ಸ್, ಮೋದಿ ಫ್ಯಾಷನ್ ಅವರು ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರಂತೆ. ಮದುವೆ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಮಮ್ಮಿದೊಂದು ಮತ್ತು ನಂದೊಂದು ಬೇಗ್ರೂಟಕ್ಕೆ ಅಂತ ತೊಗೊಂಡಿದ್ದಲ್ಲ, ಆ ಸ್ಯಾರಿ ಡಿಸೈನ್ ಎಲ್ಲ ಮುಗ್ದಿದೆ. ಸ್ಟಿಚಿಂಗ್ ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು. ಇನ್ನೊಂದು 2 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮದುವೆ ಸ್ಯಾರಿನೂ ಅದನ್ನು ಒಟ್ಟಿಗೆ ಇಸ್ಕೊಂಬಂದ್ಬಿಡೋಣ ಅಂತ ನಾನು ಹೋಗಿಲ್ಲ. ಇಲ್ಲ ಅಂತಂದರೆ ನೆನ್ನೆನೇ ಇಸ್ಕೊಂಬರ್ತಾಯಿದ್ದೆ. ತುಂಬ ಚೆನ್ನಾಗಾಗಿದೆ. ಡಿಸೈನ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಸ್ಪೆಷಲಿ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಧಾರೆ ಸ್ಯಾರಿ ಅಂತೂ ಫೋಟೋ ನೋಡಿದ್ರೆ ತುಂಬ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದನ್ನು ಇಸ್ಕೊಂಬಂದು ವೇರ್ ಮಾಡಿ ನೋಡಬೇಕು ಅದು ಹೇಗಿರುತ್ತೆ ಏನು ಅಂತ. ನಾಳೆ ಅಥವಾ ನಾಳಿದ್ದು ಹೋಗ್ತೀನಿ, ಒಟ್ಟಿಗೆ ಎಲ್ಲನೂ ಇಸ್ಕೊಂಬಂದ್ಬಿಡ್ತೀನಿ. ಟೋಟಲ್ 8 ಬ್ಲೌಸ್ ಇಸ್ಕೊಂಬರ್ಬೇಕು. ನಂದು 6 ಇದೆ, ಮಮ್ಮಿದು 2 ಇದೆ. ಇಸ್ಕೊಂಬರ್ಬೇಕು. ಮಮ್ಮಿದು ಮುಂಚೆನೇ ಒಂದು ಸ್ಟಿಚ್ ಆಗಿತ್ತು ಮದುವೆದು, ಇನ್ನೊಂದು ಸ್ಟಿಚಿಂಗ್ ಬ್ಯಾಲೆನ್ಸ್ ಇತ್ತು, ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋಂಥ ಸ್ಯಾರಿ. ಅದು ಎಲ್ಲ ರೆಡಿ ಆಗಿಬಿಟ್ರೆ ಹೋಗಿ ಇಸ್ಕೊಂಬರೋದು. ಅವಾಗೆಲ್ಲನೂ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲ ಅಂತ. ಹಾಗೆ ಫ್ರೆಂಡ್ಸ್, ಟೈಮ್ ಬಂದು ಮಧ್ಯಾಹ್ನ 3 ಆಗಿತ್ತು. ಮಮ್ಮಿ ಮತ್ತು ಮಾವ ಅಂದರೆ ಮಮ್ಮಿ ಅಣ್ಣ ಅವ್ರು ಬಂದಿದ್ದರು ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಎಲ್ಲೋ ಹೋಗಬೇಕಿತ್ತು. ಪಪ್ಪನೂ ಹೋಗಿದ್ರು ಬೇರೆ ಕಡೆ, ನನ್ನ ತಮ್ಮನೂ ಹೋಗ್ತಾಯಿದ್ದಾನೆ. 3 ಜನ ಒಂದೊಂದು ಕಡೆ ಹೋಗ್ತಾಯಿದ್ದಾರೆ. ನಮ್ಮ ಮಮ್ಮಿ ಮಾವನ ಕರೆಸ್ಬಿಟ್ಟು ಹೋಗ್ತಾಯಿದ್ದಾರೆ. ಅಲ್ಲಿ ಬ್ಯಾಗ್ ಇಟ್ಕೊಂಡಿರೋದು ರಿಲೇಟಿವ್ಸ್ಗೆ ಸ್ಯಾರಿ ತಂದಿದ್ವಿ ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಬಿಟ್ಟು ಹಾಗೆ ಇನ್ವಿಟೇಷನ್ ಕಾರ್ಡ್ನೂ ಒಟ್ಟಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದಾರೆ. ಇನ್ನೇನು ನಮ್ಮ ಮನೇಲಿ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ 10 ಡೇಸ್ ಆಯಿತು ಅನಿಸುತ್ತೆ, 1 ವೀಕ್ ಮೇಲಾಯಿತು. ಇನ್ನು ಮುಗಿತಾನೇ ಇಲ್ಲ. ಇನ್ನು ಯಾವಾಗ ಮುಗೀತೋ ನೋಡಬೇಕು. ಈ ವೀಕಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮುಗ್ಸೋಕ್ಕೆ ಟ್ರೈ ಮಾಡಬೇಕು ಅಂತ ಇದ್ರು ಮನೇಲೆಲ್ಲ. 3 ಜನ ಹೋಗ್ತಾ ಇರೋದ್ರಿಂದ ಬೇಗ ಮುಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನೋಡೋಣ ಯಾವಾಗ ಮುಗಿಯುತ್ತೆ ಇನ್ವಿಟೇಷನ್. ಹಾಗೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ. ನಾನು ನನ್ನ ತಮ್ಮ ಹೋಗ್ತಾಯಿದ್ವಿ. ಏನು ಬಳೆ, ಸ್ವಲ್ಪ ಸ್ಲಿಪ್ಪರ್ಸ್ ಅದೆಲ್ಲ ತೊಗೊಂಬರ್ಬೇಕಿತ್ತು, ಅದೆಲ್ಲ ಬ್ಯಾಲೆನ್ಸ್ ಇದೆ. ಅದಕ್ಕೆ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಅಲ್ಲಿಂದ ನಾನು ಸ್ವಲ್ಪ ಮೋತಿ ಫ್ಯಾಷನ್ಗೆ ಹೋಗೋದಿದೆ. ಅಲ್ಲಿ ಬ್ಲೌಸ್ ರೆಡಿಯಾಗಿದ್ದರೆ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಟೈಮ್ ಇಲ್ಲ, ಇನ್ನು 15 ಡೇಸ್ ಇದೆ. ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸೂಟ್ ಕೇಸ್ ಎಲ್ಲ ಬುಕ್ ಮಾಡಿದ್ದೀವಿ ಆನ್ಲೈನಲ್ಲೇ. ಹೊರಗಡೆ ಹೋಗೋಕ್ಕಾಗಲಿಲ್ವಲ್ಲ, ಸೊ ಆನ್ಲೈನಲ್ಲೇ ಮನೆಯಲ್ಲೇ ಬುಕ್ ಮಾಡಿದ್ವಿ. ಅದು ಒಂದು 2 ಡೇಸಲ್ಲಿ ಬರುತ್ತೆ. ಅದು ಬಂದಮೇಲೆ ಸ್ಯಾರಿ, ಮದುವೆಗೆ ಯಾವ್ದಾದ್ರು ಸ್ಯಾರಿ ಬೇಕೋ ಅದೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಂಬಿಡ್ಬೇಕು. ಹಾಗೆ ಫ್ರೆಂಡ್ಸ್, ನಾವು ಹೊರಟ್ವಿ. ನಾನು ನನ್ನ ತಮ್ಮ ಇಬ್ಬರು. ಮಮ್ಮಿನೂ ರೆಡಿಯಾಗಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಅವರು ಬೇರೆ ಕಡೆ ಇನ್ವಿಟೇಷನ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅವರು ಮತ್ತು ಅತ್ತೆ ಇಬ್ಬರು ಹೋಗ್ತಾಯಿದ್ದಾರೆ. ನಾವಿವಾಗ ಹೊರಡ್ತಾ ಇರೋದು ಆಲ್ಮೋಸ್ಟ್ 10:30 ಮೇಲಾಗಿದೆ. ನಾವು ಮಧ್ಯಾಹ್ನ ಅರ್ಜೆಂಟಾಗಿ ಬರಬೇಕು, ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ. ಒಂದು 12:30 ಅಷ್ಟರಲ್ಲಿ ನಾವು ರಿಟರ್ನ್ ಆಗಬೇಕು. ನೋಡೋಣ ಎಷ್ಟು ಬೇಗ ಮುಗಿಸ್ಕೊಂಬರ್ತೀವಿ ಅಂತ. ಹಾಗೆ ಫ್ರೆಂಡ್ಸ್, ನಾವಿವಾಗ ಬಂದಿದ್ದೆ ಫಸ್ಟು ಮೀನಾ ಬಜಾರ್ಗೆ, ಮೋತಿ ಫ್ಯಾಷನ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಬ್ಲೌಸ್ ರೆಡಿ ಆಗಿದೆಯಾ ಏನು ಅಂತ ಒಂದು ಸಲ ಕೇಳ್ಕೊಂಡು ಹೋಗಿ. ರೆಡಿ ಆಗಿದೆ ಅಂತ ಹೇಳಿದ್ರು. ನೋಡೋಣ, ಇನ್ನು ಬ್ಯಾಲೆನ್ಸ್ ಇರೋ ಬ್ಲೌಸು ರೆಡಿ ಆಗಿದ್ರೆ ಇಸ್ಕೊಂಬಂದ್ಬಿಡ್ತೀವಿ ಒಟ್ಟಿಗೆ ಅಂತ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ರೆಡಿ ಆಗಿದೆ ಅಂತ ಹೇಳಿದ್ದು ಮದುವೆ ಸ್ಯಾರೀಸು. ಅದಾದಮೇಲೆ ತುಂಬ ದಿನ ಆದಮೇಲೆ, ಒಂದು 15 ಡೇಸ್ ಆದಮೇಲೆ ಇನ್ನೊಂದು 2-3 ಸ್ಯಾರಿ ಕೊಟ್ಟಿದ್ದಲ್ಲ, ಅದು ಮೇ ಬಿ ರೆಡಿ ಆಗಿದೆಯೋ ಏನೋ ಗೊತ್ತಿಲ್ಲ. ಅದು ರೆಡಿಯಾಗಿದ್ರೆ ಒಟ್ಟಿಗೆ ಇಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ.
ಹಾಗೆ ಫ್ರೆಂಡ್ಸ್ ನಾವು ಮೋತಿ ಫ್ಯಾಷನಿಗೆ ಹೋದ್ವಿ. ಇನ್ನೊಂದು 2 ಬ್ಲೌಸ್ ಮಮ್ಮಿದೊಂದು ನನ್ನ ಬ್ಲೌಸು ಸ್ಟಿಚಿಂಗ್ ಅವಾಗ ತಾನೇ ಆಗ್ತಾಯಿತ್ತು. ಈವ್ನಿಂಗ್ ಬಂದುಬಿಡಿ ಅಂತ ಹೇಳಿದ್ರು. ಸೊ ಈವ್ನಿಂಗ್ ಬರೋಕ್ಕಾಗಲ್ಲ, ಒಟ್ಟಿಗೆ ನಾಳೆ ನನ್ನ ತಮ್ಮಂಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ನಾವು ಬಂದಿದ್ದಿದ್ದೆ ಸ್ಲಿಪ್ಪರ್ಸ್ ತೊಗೊಳಕ್ಕೆ. ಮದುವೆಗೆ ಸ್ಲಿಪ್ಪರೇ ತೊಗೊಂಡಿರಲಿಲ್ಲ ಇನ್ನು ನಾನು. ಸೊ ಅದಕ್ಕೆ ಸ್ಲಿಪ್ಪರು ತೊಗೊಂಬಿಡೋಣ ಅಂತ ಅಲ್ಲೇ ಮೀನಾ ಬಜಾರಲ್ಲೇ, ಆವಾಗ ತಾನೇ ಮಾರ್ನಿಂಗ್ ಅಲ್ವಾ, ಶಾಪ್ಸ್ ಅಷ್ಟೊಂದೇನು ಓಪನ್ ಆಗಿರಲಿಲ್ಲ. ಇದು ಒಂದು ಓಪನ್ ಆಗಿತ್ತು. ನೋಡೋಣ ಹೇಗಿದೆ ಸ್ಲಿಪ್ಪರ್ಸ್ ಎಲ್ಲ ಅಂದ್ಕೊಂಡು ಬಂದೆ. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಒಂದು ಸ್ಲಿಪ್ಪರ್ ಇಷ್ಟ ಆಯಿತು, ತೊಗೊಂಡೆ. ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ನೀವು ವೀಡಿಯೋದಲ್ಲೇ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವೇರ್ ಮಾಡಿದ್ದೀನಲ್ಲ ಅದೇ ಸ್ಲಿಪ್ಪರ್ನ ತೊಗೊಂಡಿದ್ದು. ತುಂಬ ಇಷ್ಟ ಆಯಿತು. ಸೈಜು ಅಷ್ಟೇ ಕರೆಕ್ಟಾಗಿತ್ತು. ಇವಾಗ ಅದನ್ನು ಬೇಗ ತಗೊಂಡು ಹೋಗ್ತಾಯಿದ್ದೀವಿ. ಇನ್ನೂ ಬೇರೆ ಕೆಲಸ ಇದೆ, ಬೇರೆದು ತೊಗೊಳೋದಿದೆ. ಸ್ಲಿಪ್ಪರ್ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ನೀವು ಯಾರು ಮೀನಾ ಬಜಾರ್ಗೆ ಏನಾದರೂ ಬಂದರೆ ಇಲ್ಲಿ ನೀವು ಬಂದು ವಿಸಿಟ್ ಮಾಡ್ಬೋದು. ಸಖತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ. ಶಾಪ್ ಹೆಸರು ಬಂದು ಯು ಫುಟ್ವೇರ್ ಅಂತ. ಯಾರಿಗಾದರೂ ಫ್ಯಾನ್ಸಿ ಕಲೆಕ್ಷನ್ಸ್ ಏನಾದರೂ ಬೇಕು ಅಂದರೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಾವು ಅಲ್ಲಿಂದ ಬಂದಿದ್ದಿದ್ದೆ ಫರ್ನಿಚರ್ ಶಾಪಿಗೆ. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ ಫರ್ನಿಚರ್ಸ್ ತೊಗೊಳೋದಕ್ಕಲ್ಲ, ಫರ್ನಿಚರ್ಸ್ ಎಲ್ಲ ಮನೇಲೇ ಇದೆ, ಅದೇ ಸಾಕು. ನಾವು ಟಿಫೈ ತೊಗೊಬೇಕು ಅಂತ, ನೀವು ಮುಂಚೆ ನಂದು ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ನಮ್ಮಲ್ಲಿ ಟಿಫೈ ಸ್ವಲ್ಪ ಅದ್ರದ್ದು ಕೆಳಗಡೆ ಸ್ವಲ್ಪ ಹಾಳಾಗಿದೆ. ಅದನ್ನು ತೊಗೊಳಕ್ಕೆ ಆಗ್ತಾಯಿಲ್ಲ. ಸುಮಾರು ದಿನದಿಂದ ತೊಗೋಬೇಕಂತ ಇದ್ದೀವಿ, ಟೈಮ್ ಆಗ್ತಾಯಿಲ್ಲ. ಅದನ್ನು ಮುಂಚೆನೇ ಕೇಳ್ಕೊಂಬಂದಿದ್ದ ನನ್ನ ತಮ್ಮ. ಅದಕ್ಕೆ ನೋಡ್ಕೊಂಡು ಹೋಗೋಣ ಇನ್ನೊಂದು ಸಲ ಅಂತ ಬಂದ್ವಿ. ಬಟ್ ಸೈಜು ನಮ್ಮ ಮನೆಗೆ ತುಂಬ ದೊಡ್ಡದು ಆಯಿತು ಅಂತ ಅನ್ನಿಸ್ತು. ಸ್ವಲ್ಪ ಸೈಜ್ ಚಿಕ್ಕದು ಬೇಕಿತ್ತು. ಅದಕ್ಕೆ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ, ಒಂದು 2-3 ಡೇಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನು ಆಮೇಲೆ ಬ್ಯಾಂಗಲ್ಸ್ ತೊಗೊಳೋಣ ಅಂತ ಮಾರ್ಕೆಟಿಗೆ ಬಂದೆ. ದೇವರಾಜ್ ಅರಸ್ ಮಾರ್ಕೆಟ್ ಇದೆಯಲ್ಲ, ಬ್ಯಾಂಗಲ್ ಸ್ಟೋರ್, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮೈಸೂರಲ್ಲಿ ಯಾರ್ಯಾರಿದ್ದೀರಾ 100% ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಗೆ ಬಂದ್ವಿ. ನೋಡ್ತಾ ಇದ್ದೀನಿ. ಅಲ್ಲೂ ಅಷ್ಟೇ ಬೇಗ ಬೇಗನೆ ಕೆಲಸ ಮುಗಿಸ್ದೆ. ಸ್ಯಾರಿ ಮ್ಯಾಚಿಂಗ್ ಯಾವ್ದ್ಯಾವ್ದಿದೆ ನನಗೂ ಮತ್ತು ಮಮ್ಮಿಗೂ ಇಬ್ರಿಗೂ ತೊಗೊಂಡೆ. ಹಾಗೆ ಫ್ರೆಂಡ್ಸ್, ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತಿದ್ದೀನಿ. ಊಟ ಎಲ್ಲ ಮುಗಿಸಿ ಏನೇನು ತೊಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಮನೆಗೆ ಬರೋಷ್ಟರಲ್ಲೇ 2 o'clock ಆಯಿತು. ಬೇಗ ಶಾಪಿಂಗ್ ಮುಗಿಸಿದ್ವಿ, ನಾನು ನನ್ನ ತಮ್ಮ ಇಬ್ಬರು ಹೋಗಿ. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಏನೇನು ತೊಗೊಂಬಂದೆ, ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ಏನೇನು ಅಂತ. ನಾನು ಫಸ್ಟು ತೊಗೊಬೇಕು ಅಂದ್ಕೊಂಡಿದ್ದೆ ಇದು ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಧಾರೆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಹುಡುಗ ಮತ್ತು ಹುಡುಗಿ. ಧಾರೆ ಟೈಮಲ್ಲಿ ಏನೋ ಇದ್ರ ಹೆಸರು ಬಂದು ಹಾಲ್ ಧಾರೆ ಕವರ್ ಅಂತ. ಹುಡುಗಿ ಕುತ್ಕೊಂಡು ಧಾರೆ ಉಯ್ಯೋ ಟೈಮಲ್ಲಿ ಇದನ್ನ ಹುಡುಗ ಹುಡುಗಿ ಮೇಲೆ, ಅಂದರೆ ಅವ್ರ ಬಟ್ಟೆ ಮೇಲೆ ಅದನ್ನು ಕಟ್ಕೊಬೋದು ಈ ಥರ. ಯಾಕಂದರೆ ಅದು ಹಾಲೆಲ್ಲ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ಗಲೀಜಾಗುತ್ತೆ ನೋಡಿ. ಸೊ ಆ ಥರ ಏನೂ ಆಗಲ್ಲ. ಹೀಗಿರುತ್ತೆ, ಟ್ರಾನ್ಸ್ಪರೆಂಟ್ ಕವರ್ ಥರ ಇರುತ್ತೆ. ಮೊದಲೆಲ್ಲ ಅವಾಗೆಲ್ಲ ಪಂಚೆ ಟೈಪ್ ಆಗ್ತಾ ಇದ್ರಂತೆ, ಅದು ಕಾಟನ್ ಟೈಪ್ ಅಲ್ವಾ. ಅದೇನಾಗುತ್ತೆ, ಸ್ಯಾರಿ ಒಳಗೆ ಅವರ ಹುಡುಗನ ಬಟ್ಟೆ ಒಳಗಡೆ ಹಾಲೆಲ್ಲ ಸ್ವಲ್ಪ ಗಲೀಜಾಗ್ತಾ ಇತ್ತು. ಇದು ಅಂದರೆ ಟ್ರಾನ್ಸ್ಪರೆಂಟು, ಅದ್ರ ಒಳಗಡೆ ಹೋಗೋದಿಲ್ಲ. ಸೊ ಇಲ್ಲಿ ಟೈ ಇದೆ ಕಟ್ಕೊಳ್ಳೋದಕ್ಕೆ, ಹಿಂಗೆ ಕಟ್ಕೊಂಡು ಹಿಂಗೆ ಕುತ್ಕೊಳ್ಳೋದು. ಇದನ್ನು ನಾನು ಆನ್ಲೈನಲ್ಲಿ ನೋಡಿಕೊಂಡು ಅಡ್ರೆಸ್ ತಿಳ್ಕೊಂಡು ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ಹೋಗಿ ತೊಗೊಂಬಂದೆ. ಬೇರೆ ಕಡೆನೂ ಸಿಗುತ್ತೆ ಅನಿಸುತ್ತೆ, ಬಟ್ ಎಲ್ಲೂ ಹುಡ್ಕಕ್ಕೆ ಹೋಗಲಿಲ್ಲ. ನಾನು ಆನ್ಲೈನಲ್ಲಿ ನೋಡಿದೆ ಅಲ್ವಾ, ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ತೊಗೊಂಬಂದೆ. ಇದು ಇವಾಗಂತೂ ಎಲ್ಲರೂ ತೊಗೊತಾ ಇದ್ದಾರೆ, ಮದುವೆ ಆಗೋರೆಲ್ಲ. ನಿಮ್ಗೆಲ್ಲರಿಗೂ ಮೇ ಬಿ ಗೊತ್ತಿರುತ್ತೆ ಅನಿಸುತ್ತೆ. ಇದನ್ನು ತೊಗೊಂಬಂದೆ. ಮತ್ತು ಸ್ಲಿಪ್ಪರ್ ತೊಗೊಂಡೆ ಮದುವೆಗೆ ಅಂತ. ವಿಡಿಯೋದಲ್ಲಿ ಇದೆಯಲ್ಲ ಸ್ಲಿಪ್ಪರು, ಅದೇನೇ ಫೈನಲ್ ಮಾಡಿ ತೊಗೊಂಡೆ. ನಾನು ಅವತ್ತಿಂದ ತೊಗೊಬೇಕು ಅಂತ ತೊಗೊಳಕ್ಕೆ ಆಗಿರಲಿಲ್ಲ. ನಾನು 2-3 ಶಾಪಲ್ಲಿ ಬಂದಿದ್ದೆ ಬೇರೆ ಕೆಲ್ಸಕ್ಕೆ ಹೋದಾಗಲೆಲ್ಲ, ಬಟ್ ತೊಗೊಳಕ್ಕಾಗಲಿಲ್ಲ. ಇವತ್ತು ಫೈನಲಿ ತೊಗೊಳ್ಳೇಬೇಕು. ನಾನು ಮತ್ತೆ ಸಿಟಿ ಕಡೆ ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ತೊಗೊಬಿಟ್ಟೆ. ಆಮೇಲೆ ಇನ್ನೇನು ತೊಗೊಂಡೆ ಅಂತಂದರೆ, ಡೈಲಿ ಯೂಸ್ಗೆ ಸ್ವಲ್ಪ ಟೀ ಶರ್ಟ್ ಇರಲಿ ಅಂತ ಒಂದು ಟೀ ಶರ್ಟ್ ತೊಗೊಂಡೆ. ನೋಡಿ, ಸಿಂಪಲ್ ಆಗಿರೋ ಡೈಲಿ ಯೂಸ್ಗೆ ಒಂದು ಟೀ ಶರ್ಟ್ ತೊಗೊಳ್ಳೋಣ ಅಂತ ತೊಗೊಂಡೆ, ಸಿಟಿ ಒಳಗಡೆನೆ. ಮತ್ತು ಇದು ಅಷ್ಟೇ, ಇದೊಂದು ಪ್ಯಾಂಟ್, ಡೈಲಿ ಯೂಸ್ಗೆ ಪ್ಯಾಂಟ್ ತೊಗೊಂಡೆ. ಚೆನ್ನಾಗಿದೆ, ಒಂಥರ ಕಲರು ಮತ್ತು ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಯಾಂಟ್ ತೊಗೊಂಡೆ. ಮತ್ತು ಇದೊಂದು ಕುರ್ತಾ ತೊಗೊಂಡೆ. ಇದು ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂಥರ ಸಾಫ್ಟಾಗಿದೆ, ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿದೆ. ಹಾಕೊಂಡಾಗಲೂ ಕರೆಕ್ಟ್ ಫಿಟ್ಟಿಂಗ್ ಇದೆ ನನಗೆ. ಅದನ್ನೇನು ಟೈಟ್ ಮಾಡಿಸೋದಂಥದ್ದು ಏನಿಲ್ಲ. ನಾನು ಮುಂಚೆ ಯಾವುದಾದ್ರೂ ಡ್ರೆಸ್ಸು ಅಲ್ಲ ಟಾಪ್ ಏನಾದರೂ ತೊಗೊಂಡಾಗ ಅದನ್ನು
ಆಲ್ಟ್ರೇಷನ್ ಮಾಡಿಸೇಬೇಕಿತ್ತು. ಯಾವುದು ಮಾಡಿಸಿಲ್ಲ ಅಂತ ಏನಿಲ್ಲ, ಎಲ್ಲನೂ ಮಾಡಿಸ್ತಾ ಇದ್ದೆ. ಬಟ್ ಇದನ್ನ ವೇರ್ ಮಾಡಿ ನೋಡಿದ್ರೆ ಕರೆಕ್ಟ್ ಸೈಜ್ ಅನ್ನಿಸ್ತು. ಚೆನ್ನಾಗಿದೆ ಇದೊಂಥರ. ಹೋಗಿದ್ನಲ್ಲ, ಪ್ಲ್ಯಾನ್ ಇರಲಿಲ್ಲ ಇದೆಲ್ಲ ತೊಗೊಳ್ಳೋ ಅಂಥದ್ದು. ಹಂಗೆ ಹೋಗ್ತಾ ಇದ್ನಲ್ಲ ತೊಗೊಳ್ಳೋಣ ಅಂತ ತೊಗೊಂಡೆ. ಮತ್ತು ಇಂಪಾರ್ಟೆಂಟ್, ಮದುವೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಥಿಂಗ್ಸ್ ಯಾವುದು ಅಂದರೆ ಬಳೆಗಳೆಲ್ಲ ತೊಗೊಂಬಂದಿದ್ದೀನಿ. ಬಳೆಗಳು ನಮ್ಮ ಮಮ್ಮಿಗೆ ನನಗೆ ಇಬ್ರಿಗೂ ತೊಗೊಂಬಂದೆ. ಸ್ಯಾರಿ ಮ್ಯಾಚಿಂಗ್ ಯಾವ್ದ್ಯಾವ್ದಿದೆ ಅದನ್ನು ತೊಗೊಂಬಂದಿದ್ದೀನಿ. ನಮ್ಮ ಮಮ್ಮಿಗೆ ಸ್ಯಾರಿ ಮ್ಯಾಚಿಂಗ್ ತೊಗೊಂಬಂದೆ. ಇದು ನಂದು. ಇದು ಮಮ್ಮಿದು. ಗೋಲ್ಡ್ ಇದು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಬಳೆ ಎಲ್ಲ. ಸೊ ನೋಡಿ, ಇದು ಗೋಲ್ಡ್ ತೊಗೊಂಬಂದಿದ್ದೀನಿ ಮಮ್ಮಿಗೆ. 1 ಡಜನ್ ಗೋಲ್ಡ್ ತೊಗೊಂಬಂದಿದ್ದೀನಿ. ನೆಕ್ಸ್ಟು ಇದು ನನಗೆ ಮೆರೂನ್ ಕಲರು. ರಿಸೆಪ್ಷನ್ನಿಗೆ ನಾನು ಲೆಹೆಂಗಾ ಸ್ವಲ್ಪ ರೆಡ್ ಮೆರೂನ್ ಅಂತ ಹೇಳಿದ್ನಲ್ಲ, ಸೊ ಬಳೆ ಮಿಕ್ಸ್ ಹಾಕೊಳ್ಳೋಣ ಅಂತ. ಮೇ ಬಿ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಮದುವೆಗೆ. ನೈಟು ಮಾರ್ನಿಂಗ್ ದಾರೆಗೆ ಮತ್ತು ಮಧ್ಯಾಹ್ನ ರಿಸೆಪ್ಷನ್ಗೆಲ್ಲ ನಾನು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಅದಕ್ಕೆ ಎಲ್ಲನೂ ಮಿಕ್ಸ್ ಹಾಕೊಂಡ್ಬಿಡೋಣ, ಚೆನ್ನಾಗಿರುತ್ತೆ. ವಿತ್ ಗೋಲ್ಡ್ ಹಾಕೊಳ್ಳೋಣ ಅಂತ ಎಲ್ಲನೂ ಮಿಕ್ಸ್ ತೊಗೊಂಬಂದಿದ್ದೀನಿ. ನೋಡೋಣ ಮಿಕ್ಸ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಆ ಥರ ಹಾಕ್ಕೊತೀನಿ. ಇದು ಮೆರೂನ್ ತೊಗೊಂಬಂದೆ. ನೆಕ್ಸ್ಟ್ ಇದು ಪರ್ಪಲ್ ತೊಗೊಂಬಂದಿದ್ದೀನಿ ನೋಡಿ. ಇದು ಕಲರ್ ತುಂಬ ಚೆನ್ನಾಗಿದೆ. ಇದೊಂದು ಎಲ್ಲನೂ ಒಂದೇ ಡಿಸೈನಲ್ಲಿ ಬೇರೆ ಬೇರೆ ಕಲರ್ ತೊಗೊಂಡೆ. ಇದು ಮಧ್ಯಾಹ್ನ ರಿಸೆಪ್ಷನ್ಗೆ ಇದೇ ಕಲರ್ ಸ್ಯಾರಿ, ಸೊ ಇದನ್ನು ತೊಗೊಬಂದೆ. ಮತ್ತು ಈ ಕಲರ್ ಬಂದು ನಮ್ಮ ಮಮ್ಮಿದು. ನಿಮಗೆ ಮೋತಿ ಫ್ಯಾಷನಲ್ಲಿ ಬ್ಲೌಸ್ ಸ್ಟಿಚ್ ಕೊಡುವಾಗ ನಮ್ಮ ಮಮ್ಮಿ ಸ್ಯಾರಿ ತೋರಿಸಿದ್ದೆ, ರಿಸೆಪ್ಷನ್ ಸ್ಯಾರಿ, ನೈಟ್ ರಿಸೆಪ್ಷನ್ ಸ್ಯಾರಿ. ಸೊ ಈ ಕಲರು ನಮ್ಮ ಮಮ್ಮಿಗೆ ಬಳೆ ತೊಗೊಂಬಂದಿದ್ದೀನಿ. ಅವರು ಚೇಂಜ್ ಮಾಡ್ಕೊತೀನಿ, ಕಲರ್ ಮಾರ್ನಿಂಗ್ಗೆ ಇದು ಯಾವ ಕಲರು, ನೈಟಿಗೆ ಯಾವ ಕಲರ್ ತೊಗೊಂಬ ಅಂತ ಹೇಳಿದ್ರು. ಸೊ ತೊಗೊಂಬಂದಿದ್ದೀನಿ. ನೆಕ್ಸ್ಟು ರೆಡ್ಡು. ಇದು ನನ್ನ ಮಮ್ಮಿಗೆ ಬಳೆ. ಇದು ಮಾರ್ನಿಂಗು ನಮ್ಮ ಮಮ್ಮಿ ಮೈಸೂರು ಸಿಲ್ಕ್ ಸ್ಯಾರಿ ರೆಡ್ ಕಲರ್ ತೊಗೊಂಡಿದ್ದೆ, ಅದಕ್ಕೆ ಮ್ಯಾಚಿಂಗ್ ಇದೆ ತೊಗೊಂಡೆ. ನಾನು ಯೂಶ್ವಲಿ ಏನಂತಂದರೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಏನೇ ತೊಗೊಬೇಕಾದ್ರೂ. ಬಟ್ಟೆ ಅಂದರೆ ಸ್ಯಾರಿಗೆ ತೊಗೊಳಕ್ಕೂ ಅಷ್ಟು ಟೈಮ್ ತೊಗೊಳ್ಳಲ್ಲ. ಬೇರೆ ಏನೇ ಸ್ಲಿಪ್ಪರ್ಸ್ ಆಗಿರ್ಬೋದು ಏನು ತೊಗೊಳಕ್ಕೂ ಟೈಮ್ ಅಷ್ಟೊಂದು ತೊಗೊಳ್ಳಲ್ಲ. ಬಟ್ ಈ ಥರ ಡೈಲಿ ಯೂಸ್ ಬಟ್ಟೆ ಆಗಲಿ, ಕುರ್ತಾ ಆಗಲಿ, ಏನಾದರೂ ಆ ಥರ ತೊಗೊಬೇಕಂದ್ರೆ ಒಂಚೂರು ಟೈಮ್ ತೊಗೊತೀನಿ. ಬಟ್ ಸ್ಯಾರಿಗಂತೂ ನಾನು ಯಾವಾಗಲೂ ಟೈಮೇ ತೊಗೊಂಡಿಲ್ಲ. ನನಗೆ ಗೊತ್ತಾಗಿದೆ ನನ್ನ ಮದುವೆ ಸ್ಯಾರಿ ತೊಗೊಳಕ್ಕೆ ಹೋದಾಗ ತುಂಬ ಬೇಗನೆ. ಮತ್ತು ಇನ್ನೊಂದು ಗೋಲ್ಡನ್ ಫ್ರೆಂಡ್ಸ್. ಇದು ನನಗೆ ಅಂತ ತೊಗೊಂಡಿದ್ದು, ಗೋಲ್ಡ್ ಮಿಕ್ಸ್ ಹಾಕೊಳ್ಳೋಣ ಅಂತ. ಒಂಥರ ಪ್ಯಾಟ್ರನ್ ಚೆನ್ನಾಗಿದೆ, ಫುಲ್ ಮಿಂಚಾಗಿ ಮದುವೆಗೆ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ನಾನು ಈ ಥರ ತೊಗೊಂಡೆ. ಮತ್ತು ಸ್ಲಿಪ್ಪರು ಅಷ್ಟೇ ತುಂಬ ಇಷ್ಟ ಆಯಿತು. ಹೋದ ತಕ್ಷಣ ತೊಗೊಂಡೆ ಮೀನಾ ಬಜಾರಲ್ಲಿ. ಅದೊಂಥರ ಡಿಫ್ರೆಂಟಾಗಿ ಅಂತ. ನಾನು ಅಷ್ಟೊಂದು ಗ್ರ್ಯಾಂಡಾಗಿ ನನ್ನ ಸ್ಲಿಪ್ಪರ್ಸ್ನ ಹಾಕೊತಾನೆ ಇರಲಿಲ್ಲ. ನಮ್ಮ ಮಮ್ಮಿ ಮದುವೆಗೆ ಅಟ್ಲೀಸ್ಟ್ ಇವಾಗಾದರೂ ಒಂಚೂರು ಗ್ರ್ಯಾಂಡಾಗಿ ಹಾಕು ಅಂತ ಹೇಳಿದ್ರು. ಅದಕ್ಕೆ ಒಂಚೂರು ಡಿಸೈನಾಗಿರಲಿ, ಫ್ಯಾನ್ಸಿಯಾಗಿರಲಿ ಅಂತ ತೊಗೊಂಡೆ. ಸೊ ನಾನು ಇಷ್ಟು ತೊಗೊಂಬಂದಿದ್ದೀನಿ ಸದ್ಯಕ್ಕೆ. ಇನ್ನು ಏನಾದರೂ ನೆನಪಿಸ್ಕೊಂಡು ತೊಗೊಂಬರ್ಬೇಕು. ನೋಡೋಣ ಇನ್ನೂ ಯಾವ್ದ್ಯಾವ್ದಿದೆ ಅದೆಲ್ಲ ನೆನಪಿಸ್ಕೊಂಡು ತೊಗೊಂಬರ್ತೀನಿ. ಮತ್ತು ಫ್ರೆಂಡ್ಸ್, ನಾನು ಇದು ಹೇಳಿದ್ನಲ್ಲ ಹಾಲ್ದಾರೆ ಕವರ್ ಅಂತ, ಇದು ರೀಸೆಂಟಾಗಿ ಯಾವುದಾದ್ರೂ ಮದುವೆ ಇದ್ದರೆ ಯೂಸ್ ಆಗುತ್ತೆ, ತೊಗೊಬೋದು. ಇದು ಪ್ರೈಸ್ ಬಂದು 600 ಅಷ್ಟೇ, ಹುಡುಗನಿಗೆ ಮತ್ತು ಮದುವೆ ಹುಡುಗನಿಗೆ 2ರಿಂದ 600 ವರ್ತಿದೆ ಅನ್ನಿಸ್ತು. ಬಟ್ ಹೊಸದಲ್ವಾ, ನನಗೆ ಅಷ್ಟೊಂದು ಪ್ರೈಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. 600 ಓಕೆ ಅನ್ನಿಸ್ತು, ತೊಗೊಂಡೆ. ಯಾರಾದರೂ ನಿಮಗೆ ಮದುವೆ ಆಗೋರಿದ್ರೆ ಯೂಸ್ ಆಗುತ್ತೆ, ತೊಗೊಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.